ಇನ್ನು 6 ನಕ್ಸಲರು ಶರಣಾಗತಿಯಾಗಿರುವ ಬೆನ್ನಲ್ಲೇ ಏಕೈಕ ನಕ್ಸಲ ಈಗ ಇರುವಂಥದ್ದು. ಹೀಗಾಗಿ ಏಕೈಕ ನಕ್ಸಲನ್ಗಾಗಿ ಹುಡುಕಾಟ ನಡೀತಾ ಇದೆ. ಇದುವರೆಗೂ ಕೂಡ ಸದ್ಯ ಅಪ್ಸ್ಕ್ಯಾಂಡ್ ಆಗಿರುವಂಥ ನಕ್ಸಲ್ ರವೀಂದ್ರ ಯಾರ ಸಂಪರ್ಕಕ್ಕೂ ಕೂಡ ಸಿಗದೆ ಅಜ್ಞಾತವಾಗಿದ್ದಾನೆ, ಭೂಗತವಾಗಿರುವಂಥ ನಕ್ಸಲ್ ರವೀಂದ್ರಗಾಗಿ ಹುಡುಕಾಟ. ಈ ವ್ಯಕ್ತಿ ಸುಮಾರು 18 ವರ್ಷಗಳಿಂದ ಭೂಗತನಾಗಿದ್ದಾನೆ ಅನ್ನುವಂಥ ಮಾಹಿತಿ ಇದೆ. ಸದ್ಯ 6 ನಕ್ಸಲರ ಶರಣಾಗತಿ ಬೆನ್ನಲ್ಲೇ ಇನ್ನೊಬ್ಬ ನಕ್ಸಲನಿಗಾಗಿ ಹುಡುಕಾಟ ನಡೀತಾ ಇದೆ. ಇದುವರೆಗೂ ಕೂಡ ಯಾರ ಸಂಪರ್ಕಕ್ಕೂ ಕೂಡ ಸಿಕ್ಕಿಲ್ಲ ರವೀಂದ್ರ ಎನ್ನುವಂಥ ನಕ್ಸಲ್. ಈ ಏಕೈಕ ಒಬ್ಬ ನಕ್ಸಲನ ಮಟ್ಟ ಹಾಕಲು ಈಗ ಪೊಲೀಸ್ ಇಲಾಖೆ ಎಎನ್ಎಫ್ ತಂಡ ಕೋಂಬಿಂಗ್ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. 6 ನಕ್ಸಲರು ಶರಣಾದ ಬೆನ್ನಲ್ಲೇ ಈಗ ಒಬ್ಬ ನಕ್ಸಲನಿಗಾಗಿ ಹುಡುಕಾಟ ನಡೀತಾ ಇದೆ. ಶರಣಾಗತಿಯಾದಂಥ 6 ನಕ್ಸಲರಾದ ಮುಂಡಗಾರು ಲತಾ, ಜಯಣ್ಣ, ಸುಂದರಿ, ವನಜಾಕ್ಷಿ, ಜೀಶಾ, ವಸಂತ ಅಲಿಯಾಸ್ ರಮೇಶ್ನಿಂದ ಕೊಪ್ಪ ಡಿವೈಎಸ್ಪಿ ಬಾಲಾಜಿ ಸಿಂಗ್ರಿಂದ ಮಾಹಿತಿ ಸಂಗ್ರಹ ಮಾಡಲಾಗಿದೆ. 6 ನಕ್ಸಲರು ಶರಣಾಗತಿಯಾಗಿರುವ ಬೆನ್ನಲ್ಲೇ ಈಗ ಒಬ್ಬ ನಕ್ಸಲನ ಹುಡುಕಾಟ ಕೂಡ ಚುರುಕು ಪಡೆದಿದೆ. ಶೃಂಗೇರಿಯಲ್ಲಿ ಕೂಂಬಿಂಗ್ ಕಾರ್ಯಾಚರಣೆಗೆ ಇಳಿದಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಎಎನ್ಎಫ್ ತಂಡ ರವೀಂದ್ರ ಎನ್ನುವ ನಕ್ಸಲನಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದೆ. 6 ಜನ ಶರಣಾಗಿರುವಂಥ ನಕ್ಸಲರ ಮಾಹಿತಿ ಅನುಸಾರ ಸದ್ಯ ರವೀಂದ್ರನ ಹುಡುಕಾಟವನ್ನು ಚುರುಕುಗೊಳಿಸಿದ್ದಾರೆ ಅಧಿಕಾರಿಗಳು. ಈ ವ್ಯಕ್ತಿ ಸುಮಾರು 18 ವರ್ಷಗಳಿಂದ ಕೂಡ ಭೂಗತನಾಗಿದ್ದಾನೆ ಅನ್ನುವಂಥ ಮಾಹಿತಿ ಇದೆ. ಯಾರ ಸಂಪರ್ಕಕ್ಕೂ ಕೂಡ ನಕ್ಸಲ ರವೀಂದ್ರ ಸಿಕ್ಕಿಲ್ಲ. ಸೊ ಹೀಗಾಗಿ ಈಗ ಪೊಲೀಸರು ಒಬ್ಬ ನಕ್ಸಲ, ಏಕೈಕ ನಕ್ಸಲ ಉಳಿದಿರೋದ್ರಿಂದ ಮಟ್ಟ ಹಾಕಲು ಹರಸಾಹಸವನ್ನು ಪಡ್ತಾ ಇದ್ದಾರೆ. ರವೀಂದ್ರ ಪತ್ತೆಗಾಗಿ ಕಾಕಿ ಟೀಮ್ ಈಗ ಭಾರಿ ದೊಡ್ಡ ಮಟ್ಟದ ಹುಡುಕಾಟವನ್ನು ನಡೆಸ್ತಾ ಇದೆ. ಈಗಾಗಲೇ 18 ವರ್ಷ ಆಗಿದೆ ಭೂಗತನಾಗಿ ಈ ನಕ್ಸಲ್ ರವೀಂದ್ರ ಎನ್ನುವಂಥ ವ್ಯಕ್ತಿ. ಆರು ನಕ್ಸಲರ ಶರಣಾಗತಿ ಬೆನ್ನಲ್ಲೇ ಹುಡುಕಾಟ ನಡೀತಾ ಇದೆ ರವೀಂದ್ರ ಎನ್ನುವ ನಕ್ಸಲನಿಗಾಗಿ. ಇದುವರೆಗೂ ಯಾರ ಸಂಪರ್ಕಕ್ಕೂ ಕೂಡ ಸಿಕ್ಕಿಲ್ಲ ಅಂತ ಮಾಹಿತಿ ಇದೆ. ಇನ್ನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಈಗ ಶರಣಾಗಿರುವಂಥ 6 ನಕ್ಸಲರನ್ನು ಕೂಡ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಮುಂಡಗಾರು ಲತಾ, ಜಯಣ್ಣ, ಸುಂದರಿ, ವನಜಾಕ್ಷಿ, ಜೀಶಾ, ವಸಂತ ಅಲಿಯಾಸ್ ರಮೇಶ್ ಇವ್ರನ್ನೆಲ್ಲ ಕೂಡ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಸದ್ಯ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವರಿಗೆ ವೈದ್ಯಕೀಯ ತಪಾಸಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. 6 ನಕ್ಸಲರ ವೈದ್ಯಕೀಯ ತಪಾಸಣೆ ಕೂಡ ಈಗ ಮುಕ್ತಾಯ ಆಗಿದೆ. ಇನ್ನು ಅವರನ್ನೀಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ವೈದ್ಯಕೀಯ ತಪಾಸಣೆಯ ಬಳಿಕ ಎನ್ಐಎ ಕೋರ್ಟ್ಗೆ ನಕ್ಸಲರನ್ನ ಹಾಜರುಪಡಿಸಲಾಗುತ್ತೆ. ಕಾಕಿ ಪಡೆ ಸದ್ಯ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಈ 6 ಜನ ಶರಣಾಗಿರುವಂಥ ನಕ್ಸಲರಿಗೆ ವೈದ್ಯಕೀಯ ತಪಾಸಣೆಯನ್ನು ನಡೆಸಿದ್ದು ಅಲ್ಲಿಂದ ನೇರವಾಗಿ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಎನ್ಐಎ ಕೋರ್ಟ್ಗೆ ಅವರನ್ನು ಕರೆತರಲಾಗುತ್ತೆ. ಸದ್ಯ ಏನು ಮುಂಡಗಾರು ಲತಾ ಹಾಗೂ ಜಯಣ್ಣ, ಸುಂದರಿ, ವನಜಾಕ್ಷಿ, ಜೀಶಾ, ವಸಂತ್ ಅಲಿಯಾಸ್ ರಮೇಶ್ ಇವರೆಲ್ಲರನ್ನು ಕೂಡ ಪೊಲೀಸರು ತಪಾಸಣೆಗೆ ಒಳಪಡಿಸಿದ್ದು ಸದ್ಯ ಅವರನ್ನು ಕೋರ್ಟ್ನ ಮುಂದೆ ಹಾಜರುಪಡಿಸಲಿದ್ದಾರೆ.